ಮದ್ದೂರು ಪಟ್ಟಣದ ಎಳನೀರು ಮಾರುಕಟ್ಟೆಗೆ ಶಾಸಕ ಕದಲೂರು ಉದಯ್ ದಿಢೀರ್ ಭೇಟಿ ನೀಡಿರುವ ಮೂಲಕ ಎಪಿಎಂಸಿ ಕಚೇರಿ ಸೇರಿದಂತೆ ಮಾರುಕಟ್ಟೆಯ ಸಂಕೀರ್ಣವನ್ನ ವೀಕ್ಷಣೆ ಮಾಡಿದರು. ಎಪಿಎಂಸಿ ಮಾರುಕಟ್ಟೆಯಲ್ಲಿ ಹಲವಾರು ಸಮಸ್ಯೆಗಳು ಕಾಡುತ್ತಿವೆ ಹಾಗೂ ಹಲವು ಸಮಸ್ಯೆಗಳ ಬಗ್ಗೆ ನನ್ನ ಗಮನಕ್ಕೆ ಬಂದಿರುವ ಹಿನ್ನೆಲೆ ಇಂದು ಭೇಟಿ ನೀಡಿದ್ದೇನೆ. ಎಪಿಎಂಸಿ ಮಾರುಕಟ್ಟೆಯ ಶುಚಿತ್ವದ ಜೊತೆಗೆ ಇಲ್ಲಿಯ ಸಿಬ್ಬಂದಿಗಳ ಕೊರತೆ ಹಾಗೂ ಗುತ್ತಿಗೆ ನೌಕರರಿಗೆ ಸರಿಯಾದ ರೀತಿ ಸಂಬಳ ನೀಡುತ್ತಿಲ್ಲ ಎಂಬ ದೂರುಗಳು ಕೇಳಿಬಂದಿವೆ. ಅವುಗಳನ್ನು ಸರಿಪಡಿಸುತ್ತೇವೆ. ಹೆದ್ದಾರಿಯಲ್ಲಿ ಯಾವುದೇ ರೀತಿಯಾದಂತಹ ವಾಹನಗಳನ್ನು ನಿಲ್ಲಿಸಿ ಸಂಚಾರಕ್ಕೆ ತೊಂದರೆ ಉಂಟು ಮಾಡದಂತೆ ಸಂಚಾರಿ ಪೊಲೀಸ್ ಇನ್ಸ್ಪೆಕ್ಟರ್ ಮಹೇಶ್ಗೆ ತಿಳಿಸಿದ್ದೇನೆ ಎಂದರು. ಸದನದಲ್ಲಿ ಚರ್ಚೆಯನ್ನ ಮಾಡಲು ಬಿಜೆಪಿಯವರು ಸಮಯಾವಕಾಶವನ್ನು ಕಿತ್ತುಕೊಂಡಿದ್ದಾರೆ. ಯಾವುದೇ ಚರ್ಚೆಗಳು ನಡೆದ ಹಾಗೆ ಪ್ರತಿಭಟನೆಯಲ್ಲಿ ಕಾಲಹರಣ ಮಾಡಿದ್ದಾರೆ. ಮದ್ದೂರು ಬಿಎಂಐಸಿಪಿ ಕೈ ಬಿಡಲು ಈಗಾಗಲೇ ಸಿಎಂ ಹಾಗೂ ಉಪಮುಖ್ಯಮಂತ್ರಿಗಳ ಒಪ್ಪಿಗೆ ಸೂಚಿಸಿದ್ದಾರೆ. ಹಂತ ಹಂತವಾಗಿ ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತದೆ. ಎಪಿಎಂಸಿ ಮಾರುಕಟ್ಟೆಯ ಲಾಭವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಎಂದರು. ಸಂಪೂರ್ಣವಾಗಿ ಎಲ್ಲ ಟ್ರಕ್ಗಳಿಗೂ ಕೂಡ ರಸೀದಿನೇ ಆಗ್ತಾ ಇಲ್ಲ, ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗ್ತವೆ ಅನ್ನೋಂಥ ಕಂಪ್ಲೇಂಟು ತುಂಬ ಇತ್ತು. ಜೊತೆಗೆ ಇಲ್ಲಿ ಕೆಲಸ ಮಾಡುವಂಥ ಏನು ಔಟ್ಸೋರ್ಸಿಂದ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವಂಥವ್ರಿಗೆ ಸರಿಯಾದ ರೀತಿಯಲ್ಲಿ ಸಂಬಳ ಕೊಡ್ತಾಯಿಲ್ಲ. ಯಾರ್ದೋ ಮೈಸೂರವ್ರಿಗೂ ಯಾರಿಗೂ ಏಜೆನ್ಸಿ ಕೊಟ್ಟು ಅವ್ರಿಗೆ ಸ್ಥಳೀಯವಾಗಿ ದುಡಿಯುವಂಥವ್ರಿಗೆ ಅವ್ರಿಗೆ ಸಂಬಳ ಸರಿಗೆ ಸಿಗ್ತಾಯಿಲ್ಲ. ಈ ಥರದ್ದು ಮತ್ತು ಶೌಚಾಲಯದ್ದು ಅಷ್ಟೇ, ಅದು ಸಮಸ್ಯೆ. ಇಲ್ಲಿ ಗಾಡಿಗಳು ಬರಲಿಕ್ಕೆ ಹೋಗಲಿಕ್ಕೆ ಅವ್ರಿಗೆ ಒಂದು ವ್ಯವಸ್ಥೆನ ಯಾವುದೇ ಒಂದು ಕಾನೂನು ಪ್ರಕಾರವಾಗಿ ಜಾರಿ ಮಾಡಲಿಲ್ಲ. ಈ ಇಷ್ಟ ಬಂದಾಗ ನಿಲ್ಲಿಸೋದು, ಟ್ರಾಫಿಕ್ ಜಾಮ್ ಮಾಡೋದು, ರಸ್ತೆಯಲ್ಲಿ ಟ್ರಕ್ಗಳು ನಿಲ್ಲಿಸೋದು, ಅಲ್ಲಿ ರಸ್ತೆಯಲ್ಲಿ ಶಾಲಾ ಮಕ್ಕಳಿಗೆ ಮತ್ತು ರಸ್ತೆಯಲ್ಲಿ ಓಡಾಡೋವಂಥವ್ರಿಗೆ ಅಡಚಣೆ ಆಗ್ತಾ ಇರೋದು, ಇದೆಲ್ಲ ಭಾಳಷ್ಟು ದಿವಸದ ದೂರಿತ್ತು. ಇದನ್ನೆಲ್ಲ ಸರಿಪಡಿಸಲಿಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ವಿ. ಈ ವೇಳೆ ತಹಸೀಲ್ದಾರ್ ಸೋಮಶೇಖರ್, ಎಪಿಎಂಸಿ ಮಾರುಕಟ್ಟೆಯ ಕಾರ್ಯದರ್ಶಿ ಕೆಸಿ ಸಂದೇಶ್ ಸೇರಿದಂತೆ ಇತರರು ಹಾಜರಿದ್ದರು.